ಹಾಯ್ ಆಲ್, ಇವತ್ತಿನ ವಿಡಿಯೋದಲ್ಲಿ ಕಾಮನ್ ನೌನ್ ಮತ್ತು ಪ್ರಾಪರ್ ನೌನ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್, ಕಾಮನ್ ನೌನ್ ಅಂದರೆ ಅ ಕಾಮನ್ ನೌನ್ ಇಸ್ ಅ ಜನರಲ್ ನೇಮ್ ಫಾರ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಸೊ ಇದೊಂದು ಯಾವುದೋ ಒಂದು ವಿಷಯಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಲ್ಲ, ಜನರಲ್ ಆಗಿ ಒಂದು ಕಾಮನ್ ನೌನ್ ಬಗ್ಗೆ ನಾವು ಹೇಳಬೇಕಾದ್ರೆ ಇದನ್ನು ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಡಾಗ್, ಸಿಟಿ, ಬುಕ್, ಮೂವಿ ಎಕ್ಸೆಟ್ರಾ. ಸೊ ಈ ಪದಗಳೇನಿದೆ ಅದು ಯಾವುದಾದ್ರೂ ನಾಯಿ ಅಥವಾ ಯಾವುದಾದ್ರೂ ಊರು ಅಥವಾ ಯಾವುದಾದ್ರೂ ಬುಕ್ ಅಥವಾ ಯಾವುದಾದ್ರೂ ಮೂವಿ ಜನರಲ್ ಆಗಿ ನಾವು ಮಾತಾಡಬೇಕಾದ್ರೆ ಕಾಮನ್ ನೌನ್ನ ಬಳಸ್ತೀವಿ. ಸೊ ಈಗ ಪ್ರಾಪರ್ ನೌನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಾಪರ್ ನೌನ್ ಇಸ್ ದ ಸ್ಪೆಸಿಫಿಕ್ ನೇಮ್ ಆಫ್ ಅ ಪ್ಲೇಸ್, ಪರ್ಸನ್ ಆರ್ ಥಿಂಗ್. ಒಂದು ವಿಷಯ, ವಸ್ತು, ಊರಿನ ಸ್ಪೆಸಿಫಿಕ್ ನೇಮ್ ಏನಿದೆ ಅದ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಪ್ರಾಪರ್ ನೌನ್ನ ಬಳಸ್ತೀವಿ. ಆ್ಯಂಡ್ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದ ಕ್ಯಾಪಿಟಲ್ ಲೆಟರ್. So, proper nouns identify a particular individual or a unique item. ಸೊ ಇದನ್ನು ಎಕ್ಸಾಂಪಲ್ಸ್ ಮುಖಾಂತರ ಹೇಳೋಣ. ಟಾಮಿ. ಸೊ ಇಲ್ಲಿ ಟಾಮಿ ಅನ್ನೋದು ಒಂದು ಸ್ಪೆಸಿಫಿಕ್ ನಾಯಿಯ ಹೆಸರಾಗಿರುತ್ತೆ. ಹಾಸನ್ ಅನ್ನೋದು ಒಂದು ಸ್ಪೆಸಿಫಿಕ್ ಊರಾಗಿರುತ್ತೆ. ಮೊಗ್ಗಿನ ಮನಸ್ಸು ಏನಿದೆ ಇದೊಂದು ಸ್ಪೆಸಿಫಿಕ್ ಮೂವಿಯ ಹೆಸರಾಗಿದೆ. ಸೊ ಹಾಗಾಗಿ ನಾವು ಈ ಎಲ್ಲ ವಿಷಯ ಮಾತಾಡಬೇಕಾದ್ರೆ ಪ್ರಾಪರ್ ನೌನ್ನ ಬಳಸಬೇಕಾಗುತ್ತೆ. ಓಕೆ, ಲೆಟ್ ಮಿ ಮೇಕ್ ಇಟ್ ಮೋರ್ ಸಿಂಪಲ್ ಫಾರ್ ಯು. Imagine you have a bunch of animals you love, like dogs, cats or cows. ಇದನ್ನ ನಾವು ಕಾಮನ್ ಆನಿಮಲ್ಸ್ ಅಂತ ಹೇಳ್ಬೋದು. Now think about your favorite animal that has a special name. In the movie ಮುಂಗಾರು ಮಳೆ, ಗಣೇಶ್ had his favorite rabbit, ದೇವದಾಸ್ ಅಲ್ವಾ? ಸೊ ಇದನ್ನ ನಾವು ಪ್ರಾಪರ್ ನೌನಿಂದ ಹೇಳಬೇಕು, ಬಿಕಾಸ್ ಅದಕ್ಕೊಂದು ಯುನೀಕ್ ಮತ್ತೆ ಸ್ಪೆಷಲ್ ನೇಮ್ ಇತ್ತು. ಸೊ ಹಾಗಾಗಿ ನಾವು ಅದನ್ನ ಬರೀ ಮೊಲ ಅಂತ ಹೇಳದೆ ದೇವದಾಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಪ್ರಾಪರ್ ನೌನ್ನ ಇಲ್ಲಿ ನಾವು ಬಳಕೆ ಮಾಡ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಈ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಇಂಗ್ಲಿಷ್ ಪಾರ್ಟ್ನ ಕನ್ನಡ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.